ಯೋಜನೆಗೆ ಈಗ ಮತ್ತೊಂದು ವಿಘ್ನ ಎದುರಾಗ್ತಾ ಇದೆ. ಅಕ್ಕಿ ಸಾಗಣೆ ಮಾಡುವಂತಹ ಲಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹೂಡ್ತಾ ಇದೆ. ಇದರಿಂದ ಅನ್ನಭಾಗ್ಯ ಯೋಜನೆಗೆ ಮತ್ತೊಂದು ವಿಘ್ನ, ಮತ್ತಷ್ಟು ಡಿಲೇ ಆಗುವಂತ ಸಾಧ್ಯತೆ ಇದೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮ್ಮ ಕಾರ್ಯದರ್ಶಿ 999 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ. 5 ಕೆಜಿ ಅಕ್ಕಿ ಸಾಗಾಣಿಕೆಯನ್ನ ಸೇರಿಯೇ ಹಣವನ್ನ ರಿಲೀಸ್ ಮಾಡಲಾಗಿದೆ. ಸಾಗಾಣಿಕೆ ಮೊತ್ತ ಸೇರಿ ಏಪ್ರಿಲ್ ಮೇ ತಿಂಗಳ ಬಾಕಿ ಇದೆ. ಇನ್ನೂ 2 ತಿಂಗಳ ಹಣ ಬಿಡುಗಡೆ ಆಗಬೇಕು ಅಂತ ಹೇಳಿದ್ದಾರೆ. ಅಕ್ಕಿ ಸಾಗಣೆ ಈ ಲಾರಿಗಳ ಮುಷ್ಕರ ಅವಶ್ಯಕತೆ ಇಲ್ಲ. 1 ವಾರದಲ್ಲಿ 250 ಕೋಟಿ ಬಿಡುಗಡೆಯನ್ನ ಮಾಡ್ತೇವೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಆಹಾರ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಅನ್ನಭಾಗ್ಯದ ಧಾನ್ಯಗಳನ್ನ ಸಾಗಾಟ ಮಾಡುವುದಿಲ್ಲ, ಮುಷ್ಕರವನ್ನ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಇವತ್ತು ನಮ್ಮ ಇಲಾಖೆ ಕಾರ್ಯದರ್ಶಿಗಳು 999 ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ 5 ಕೆಜಿ ಅಕ್ಕಿ ರಾಜ್ಯ ಸರ್ಕಾರ ಕೊಡೋದು ಮತ್ತು ಸಗಟು ಸಾಗಾಣಿಕೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಪಿಡಿಎಸ್ ಅವರದ್ದು ಲಾಭಾಂಶ ಇವೆಲ್ಲವನ್ನು ಸೇರಿ 999 ಕೋಟಿ ಅಂದರೆ ಏಪ್ರಿಲ್ ಮೇದು ಪೂರ್ತಿ ಚುಕ್ತಾಗಿದೆ, ಟ್ರಾನ್ಸ್ಪೋರ್ಟೇಷನ್ ಸೇರಿ. ಇನ್ನು ಉಳಿದ 2 ತಿಂಗಳದ್ದು ಕೊಡಬೇಕಾಗಿದೆ. ಷಣ್ಮುಗಂ ಅವರು ಆ ಸಂಘದ ಅಧ್ಯಕ್ಷರು ಇವತ್ತು ಒಂದು ಹೇಳಿದ್ದಾರೆ, 15 ದಿನದಲ್ಲಿ ಇದು ಮಾಡ್ತಿದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ. ಅವಶ್ಯಕತೆ ಇಲ್ಲ. 1 ವಾರದೊಳಗಡೆ ಅವ್ರದ್ದೇನು 250 ಕೋಟಿ ರೂಪಾಯಿ ಇತ್ತು, ಈಗಾಗಲೇ ಒಂದಷ್ಟು ಬಿಡುಗಡೆ ಆಗಿದೆ, 80 ಕೋಟಿಗಿಂತ ಹೆಚ್ಚಿಗೆ. ಅವ್ರದ್ದು ಸ್ಪೆಸಿಫಿಕ್ ಆಗಿ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟ ಹಣವನ್ನ ಈ ವಾರದಲ್ಲಿ ಕಂಪ್ಲೀಟ್ ಚುಕ್ತಾ ಮಾಡ್ತೀವಿ, ಫೈಸಲ್ ಮಾಡ್ತೀವಿ. ಸರ್, ತಾವು ಹಿರಿಯರು, ಈ ಇಲಾಖೆಯಲ್ಲಿ ಒಂಥರ ನುರಿತಂತವ್ರು, ನೀವಂತವ್ರು ಇದ್ದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯ ಸಮಸ್ಯೆಗಳು ಯಾಕೆ ಉದ್ಭವ ಆಯ್ತು ಸರ್? ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಏನಾಯ್ತು ಅಂದ್ರೆ ಅವರು ಟೆಂಡರ್ಸ್ ಲೇಟ್ ಆಯ್ತು, ಹಂತವಾಗಿ ಟೆಂಡರ್ಸ್ ಆಯ್ತು, ಕೋರ್ಟ್ಗೆ ಹೋದ್ರು. ಇವೆಲ್ಲ ತಡವಾಗಿ ಇದನ್ನ ಒಂದೇ ಸಾರಿ ಮಾಡಕ್ಕಾಗಲಿಲ್ಲ. ಜೊತೆಗೆ ಫೈನಾನ್ಸ್ ಅಲ್ಲಿ ಕೂಡ ಸ್ಕ್ರೂಟ್ನಿ ಮಾಡಿ ಕೊಡ್ತಾರೆ. ಈಗೆಲ್ಲ ಸೆಟ್ಲ್ ಆಗಿದೆ, ಇನ್ಮೇಲೆ ಆಗೋದಿಲ್ಲ, ಸಕಾಲಕ್ಕೆ ಹೋಗ್ತದೆ. ಸಕಾಲಕ್ಕೆ ಅವರಿಗೆ ಟ್ರಾನ್ಸ್ಫರ್ ಆಗ್ತದೆ ಹಣ, ಅವ್ರಿಗೆ ಹಣ ಸಕಾಲಕ್ಕೆ ಸಿಗ್ತದೆ. ಈಗ ಲಾರಿ ಮುಷ್ಕರವನ್ನ ಕೈಬಿಟ್ಟು ಅವರು ಮತ್ತೆ ಆರಾಮಾಗಿ ಸಾಗಾಟ ಮಾಡ್ಲಿಕ್ಕೆ ಮುಂದಾಗಬೇಕಾ ಸರ್? ಏನು ತೊಂದರೆ ಇಲ್ಲ. ಅವರು ಸಾಗಾಟ ಕೆಲಸ ಏನ್ ಮಾಡ್ತಾ ಇದ್ದಾರೆ, ಸಾಗಾಣಿಕೆ ಕೆಲಸವನ್ನು ಮಾಡಲಿ. 1 ವಾರದಲ್ಲಿ ಅವರದೆಲ್ಲ ವ್ಯವಹಾರ ಫೈಸಲ್ ಮಾಡ್ತೀವಿ. ಇದಿಷ್ಟು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಅನ್ನಭಾಗ್ಯ ಯೋಜನೆಗೆ ಈಗ ಮತ್ತೊಂದು ವಿಘ್ನ ಎದುರಾಗ್ತಾ ಇದೆ. ಅಕ್ಕಿ ಸಾಗಣೆ ಮಾಡುವಂತಹ ಲಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹೂಡ್ತಾ ಇದೆ. ಇದರಿಂದ ಅನ್ನಭಾಗ್ಯ ಯೋಜನೆಗೆ ಮತ್ತೊಂದು ವಿಘ್ನ, ಮತ್ತಷ್ಟು ಡಿಲೇ ಆಗುವಂತ ಸಾಧ್ಯತೆ ಇದೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮ್ಮ ಕಾರ್ಯದರ್ಶಿ 999 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ. 5 ಕೆಜಿ ಅಕ್ಕಿ ಸಾಗಾಣಿಕೆಯನ್ನ ಸೇರಿಯೇ ಹಣವನ್ನ ರಿಲೀಸ್ ಮಾಡಲಾಗಿದೆ. ಸಾಗಾಣಿಕೆ ಮೊತ್ತ ಸೇರಿ ಏಪ್ರಿಲ್ ಮೇ ತಿಂಗಳ ಬಾಕಿ ಇದೆ. ಇನ್ನೂ 2 ತಿಂಗಳ ಹಣ ಬಿಡುಗಡೆ ಆಗಬೇಕು ಅಂತ ಹೇಳಿದ್ದಾರೆ. ಅಕ್ಕಿ ಸಾಗಣೆ ಈ ಲಾರಿಗಳ ಮುಷ್ಕರ ಅವಶ್ಯಕತೆ ಇಲ್ಲ. 1 ವಾರದಲ್ಲಿ 250 ಕೋಟಿ ಬಿಡುಗಡೆಯನ್ನ ಮಾಡ್ತೇವೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಆಹಾರ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಅನ್ನಭಾಗ್ಯದ ಧಾನ್ಯಗಳನ್ನ ಸಾಗಾಟ ಮಾಡುವುದಿಲ್ಲ, ಮುಷ್ಕರವನ್ನ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಇವತ್ತು ನಮ್ಮ ಇಲಾಖೆ ಕಾರ್ಯದರ್ಶಿಗಳು 999 ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ 5 ಕೆಜಿ ಅಕ್ಕಿ ರಾಜ್ಯ ಸರ್ಕಾರ ಕೊಡೋದು ಮತ್ತು ಸಗಟು ಸಾಗಾಣಿಕೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಪಿಡಿಎಸ್ ಅವರದ್ದು ಲಾಭಾಂಶ ಇವೆಲ್ಲವನ್ನು ಸೇರಿ 999 ಕೋಟಿ ಅಂದರೆ ಏಪ್ರಿಲ್ ಮೇದು ಪೂರ್ತಿ ಚುಕ್ತಾಗಿದೆ, ಟ್ರಾನ್ಸ್ಪೋರ್ಟೇಷನ್ ಸೇರಿ. ಇನ್ನು ಉಳಿದ 2 ತಿಂಗಳದ್ದು ಕೊಡಬೇಕಾಗಿದೆ. ಷಣ್ಮುಗಂ ಅವರು ಆ ಸಂಘದ ಅಧ್ಯಕ್ಷರು ಇವತ್ತು ಒಂದು ಹೇಳಿದ್ದಾರೆ, 15 ದಿನದಲ್ಲಿ
ಇದು ಮಾಡ್ತಿದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಅವಶ್ಯಕತೆ ಇಲ್ಲ. ಒಂದು ವಾರದೊಳಗಡೆ ಅವ್ರದ್ದೇನು 250 ಕೋಟಿ ರೂಪಾಯಿ ಇತ್ತು, ಈಗಾಗಲೇ ಒಂದಷ್ಟು ಬಿಡುಗಡೆ ಆಗಿದೆ, 80 ಕೋಟಿಗಿಂತ ಹೆಚ್ಚಿಗೆ. ಅವ್ರದ್ದು ಸ್ಪೆಸಿಫಿಕ್ ಆಗಿ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟ ಹಣವನ್ನ ಈ ವಾರದಲ್ಲಿ ಕಂಪ್ಲೀಟ್ ಚುಕ್ತಾ ಮಾಡ್ತೀವಿ, ಫೈಸಲ್ ಮಾಡ್ತೀವಿ. ಸರ್, ತಾವು ಹಿರಿಯರು, ಈ ಇಲಾಖೆಯಲ್ಲಿ ಒಂಥರ ನುರಿತಂತವ್ರು, ನೀವಂತವ್ರು ಇದ್ದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯ ಸಮಸ್ಯೆಗಳು ಯಾಕೆ ಉದ್ಭವ ಆಯ್ತು ಸರ್? ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಏನಾಯ್ತು ಅಂದ್ರೆ ಅವರು ಟೆಂಡರ್ಸ್ ಲೇಟ್ ಆಯ್ತು, ಹಂತವಾಗಿ ಟೆಂಡರ್ಸ್ ಆಯ್ತು, ಕೋರ್ಟ್ಗೆ ಹೋದ್ರು, ಇವೆಲ್ಲ ತಡವಾಗಿ ಇದನ್ನ ಒಂದೇ ಸಾರಿ ಮಾಡಕ್ಕಾಗಲಿಲ್ಲ. ಜೊತೆಗೆ ಫೈನಾನ್ಸ್ ಅಲ್ಲಿ ಕೂಡ ಸ್ಕ್ರೂಟ್ನಿ ಮಾಡಿ ಕೊಡ್ತಾರೆ. ಈಗೆಲ್ಲ ಸೆಟ್ಲ್ ಆಗಿದೆ, ಇನ್ಮೇಲೆ ಆಗೋದಿಲ್ಲ, ಸಕಾಲಕ್ಕೆ ಹೋಗ್ತದೆ, ಸಕಾಲಕ್ಕೆ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತದೆ ಹಣ, ಅವ್ರಿಗೆ ಹಣ ಸಕಾಲಕ್ಕೆ ಸಿಗ್ತದೆ. ಈಗ ಲಾರಿ ಮುಷ್ಕರವನ್ನ ಕೈ ಬಿಟ್ಟು ಅವರು ಮತ್ತೆ ಆರಾಮಾಗಿ ಸಾಗಾಟ ಮಾಡ್ಲಿಕ್ಕೆ ಮುಂದಾಗಬೇಕಾ ಸರ್? ಏನು ತೊಂದರೆ ಇಲ್ಲ, ಅವರು ಸಾಗಾಟ ಕೆಲಸ ಏನ್ ಮಾಡ್ತಾ ಇದ್ದಾರೆ, ಸಾಗಾಣಿಕೆ ಕೆಲಸವನ್ನು ಮಾಡಲಿ. ಒಂದು ವಾರದಲ್ಲಿ ಅವರದೆಲ್ಲ ವ್ಯವಹಾರ ಫೈಸಲ್ ಮಾಡ್ತೀವಿ. ಇದಿಷ್ಟು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಭಾಗ್ಯ ಯೋಜನೆಗೆ ಈಗ ಮತ್ತೊಂದು ವಿಘ್ನ ಎದುರಾಗ್ತಾ ಇದೆ. ಅಕ್ಕಿ ಸಾಗಣೆ ಮಾಡುವಂತಹ ಲಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹೂಡ್ತಾ ಇದೆ. ಇದರಿಂದ ಅನ್ನಭಾಗ್ಯ ಯೋಜನೆಗೆ ಮತ್ತೊಂದು ವಿಘ್ನ, ಮತ್ತಷ್ಟು ಡಿಲೇ ಆಗುವಂತ ಸಾಧ್ಯತೆ ಇದೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಮ್ಮ ಕಾರ್ಯದರ್ಶಿ 999 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ. 5 ಕೆಜಿ ಅಕ್ಕಿ ಸಾಗಾಣಿಕೆಯನ್ನ ಸೇರಿಯೇ ಹಣವನ್ನ ರಿಲೀಸ್ ಮಾಡಲಾಗಿದೆ. ಸಾಗಾಣಿಕೆ ಮೊತ್ತ ಸೇರಿ ಏಪ್ರಿಲ್ ಮೇ ತಿಂಗಳ ಬಾಕಿ ಇದೆ. ಇನ್ನೂ 2 ತಿಂಗಳ ಹಣ ಬಿಡುಗಡೆ ಆಗಬೇಕು ಅಂತ ಹೇಳಿದ್ದಾರೆ. ಅಕ್ಕಿ ಸಾಗಣೆ ಈ ಲಾರಿಗಳ ಮುಷ್ಕರ ಅವಶ್ಯಕತೆ ಇಲ್ಲ, ಒಂದು ವಾರದಲ್ಲಿ 250 ಕೋಟಿ ಬಿಡುಗಡೆಯನ್ನ ಮಾಡ್ತೇವೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಆಹಾರ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಅನ್ನಭಾಗ್ಯದ ಧಾನ್ಯಗಳನ್ನ ಸಾಗಾಟ ಮಾಡುವುದಿಲ್ಲ, ಮುಷ್ಕರವನ್ನ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಇವತ್ತು ನಮ್ಮ ಇಲಾಖೆ ಕಾರ್ಯದರ್ಶಿಗಳು 999 ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ 5 ಕೆಜಿ ಅಕ್ಕಿ ರಾಜ್ಯ ಸರ್ಕಾರ ಕೊಡೋದು ಮತ್ತು ಸಗಟು ಸಾಗಾಣಿಕೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಪಿಡಿಎಸ್ ಅವರದ್ದು ಲಾಭಾಂಶ, ಇವೆಲ್ಲವನ್ನು ಸೇರಿ 999 ಕೋಟಿ ಎಂದರೆ ಏಪ್ರಿಲ್ ಮೇದು ಪೂರ್ತಿ ಚುಕ್ತ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ಸೇರಿ. ಇನ್ನು ಉಳಿದ 2 ತಿಂಗಳದ್ದು ಕೊಡಬೇಕಾಗಿದೆ. ಷಣ್ಮುಗಂ ಅವರು, ಆ ಸಂಘದ ಅಧ್ಯಕ್ಷರು, ಇವತ್ತು ಒಂದು ಹೇಳಿದ್ದಾರೆ, 15 ದಿನದಲ್ಲಿ ಇದು ಮಾಡ್ತಿದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಅವಶ್ಯಕತೆ ಇಲ್ಲ. ಒಂದು ವಾರದೊಳಗಡೆ ಅವ್ರದ್ದೇನು 250 ಕೋಟಿ ರೂಪಾಯಿ ಇತ್ತು, ಈಗಾಗಲೇ ಒಂದಷ್ಟು ಬಿಡುಗಡೆ ಆಗಿದೆ, 80 ಕೋಟಿಗಿಂತ ಹೆಚ್ಚಿಗೆ. ಅವ್ರದ್ದು ಸ್ಪೆಸಿಫಿಕ್ ಆಗಿ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟ ಹಣವನ್ನ ಈ ವಾರದಲ್ಲಿ ಕಂಪ್ಲೀಟ್ ಚುಕ್ತಾ ಮಾಡ್ತೀವಿ, ಫೈಸಲ್ ಮಾಡ್ತೀವಿ. ಸರ್, ತಾವು ಹಿರಿಯರು, ಈ ಇಲಾಖೆಯಲ್ಲಿ ಒಂಥರ ನುರಿತಂತವ್ರು, ನೀವಂತವ್ರು ಇದ್ದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯ ಸಮಸ್ಯೆಗಳು ಯಾಕೆ ಉದ್ಭವ ಆಯ್ತು ಸರ್? ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಏನಾಯ್ತು ಅಂದ್ರೆ ಅವರು ಟೆಂಡರ್ಸ್ ಲೇಟ್ ಆಯ್ತು, ಹಂತವಾಗಿ ಟೆಂಡರ್ಸ್ ಆಯ್ತು, ಕೋರ್ಟ್ಗೆ ಹೋದ್ರು, ಇವೆಲ್ಲ ತಡವಾಗಿ ಇದನ್ನ ಒಂದೇ ಸಾರಿ ಮಾಡಕ್ಕಾಗಲಿಲ್ಲ. ಜೊತೆಗೆ ಫೈನಾನ್ಸ್ ಅಲ್ಲಿ ಕೂಡ ಸ್ಕ್ರೂಟ್ನಿ ಮಾಡಿ ಕೊಡ್ತಾರೆ. ಈಗೆಲ್ಲ ಸೆಟ್ಲ್ ಆಗಿದೆ, ಇನ್ಮೇಲೆ ಆಗೋದಿಲ್ಲ, ಸಕಾಲಕ್ಕೆ ಹೋಗ್ತದೆ, ಸಕಾಲಕ್ಕೆ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತದೆ ಹಣ, ಅವ್ರಿಗೆ ಹಣ ಸಕಾಲಕ್ಕೆ ಸಿಗ್ತದೆ. ಈಗ ಲಾರಿ ಮುಷ್ಕರವನ್ನ ಕೈ ಬಿಟ್ಟು ಅವರು ಮತ್ತೆ ಆರಾಮಾಗಿ ಸಾಗಾಟ ಮಾಡ್ಲಿಕ್ಕೆ ಮುಂದಾಗಬೇಕಾ ಸರ್? ಏನು ತೊಂದರೆ ಇಲ್ಲ, ಅವರು ಸಾಗಾಟ ಕೆಲಸ ಏನ್ ಮಾಡ್ತಾ ಇದ್ದಾರೆ, ಸಾಗಾಣಿಕೆ ಕೆಲಸವನ್ನು ಮಾಡಲಿ. ಒಂದು ವಾರದಲ್ಲಿ ಅವರದೆಲ್ಲ ವ್ಯವಹಾರ ಫೈಸಲ್ ಮಾಡ್ತೀವಿ. ಇದಿಷ್ಟು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.